370 ರದ್ದು ಮಾಡಿದ್ವಿ, ನಾವು ಅಲ್ಲೆಲ್ಲ ಸರಿ ಮಾಡಿದ್ವಿ ಅನ್ನೋ ಸ್ಪಾಟಿಗೆ ಹೋಗಿ ನೋಡಿದಂಥವ್ರು. ಸೊ ನಿಮಗೆ ಕಾಣಿಸಿದ್ದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆಯಾ ಕಾಶ್ಮೀರ, ಅಥವಾ ಅವ್ರು ಮಾಡಿದ್ದೆ ಸರಿ ಅನ್ನುವಂಥದ್ದು ಹೆಂಗಿದೆ ಸರ್? ನೋಡಮ್ಮ, ನಾನು ಹೋದಾಗ ಅಲ್ಲಿ ಭಾಳ ಬ್ಯೂಟಿಫುಲ್ ಆಗಿ ಲೋಕಲ್ ಜನ ಇದೆ. ಲೋಕಲ್ ಜನ, ನಾನು ಸತ್ವಾಗ್ಲಿ ಹೇಳ್ತೀನಿ, ಬೇಕಿದ್ರೆ ನೀವು ಬೇರೆಯವ್ರನ್ನ ಕೇಳಿ ನೋಡಿ, ನೀವು ವೈಯಕ್ತಿಕವಾಗಿ ನೋಡಿ, ನಮ್ಮಕ್ಕಿಂತ ಜಾಸ್ತಿ ರಕ್ತದ ಕಣ್ಣೀರಲ್ಲಿ ಆಗ್ತಾ ಇದ್ದಾರೆ ಅವರು. ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಪ್ರಾಮಾಣಿಕವಾಗಿ ಮಾಡಿ ಹೇಳ್ತೀನಿ, ಅಲ್ಲಿ ರಕ್ತದ ಕಣ್ಣೀರು ಆಗ್ತಾ ಇದ್ದಾರೆ. ಕಿಡಿಗೇಡಿಗಳು ಯಾರು ಮಾಡಿದ್ದಾರೆ ಯಾರೆಲ್ಲ ಅದು ಬೇರೆ. ಬಟ್ ನಾನು ಹೇಳ್ತಿರೋದು ಇಂಥದ್ದು ಹೆಂಗಾಯ್ತು, ಅವ್ನು ಹೆಂಗೆ ಉಳ್ಕೊಂಡ, ಅಲ್ಲಿ ಅವನ ಹತ್ರ ಬಂದಕ್ಕೆ ಹೆಂಗೆ ಬಂತು, ಮತ್ತು ಎಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಯಾರು ಮಾತಾಡಂಗಿಲ್ಲ. ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಎಲ್ಲಿ ಏನು ಚರ್ಚೆನೇ ಇಲ್ಲ. ಆಗ್ಬಿಡ್ತು ಮುಸಲ್ಮಾನ 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 ಮುಸಲ್ಮಾನ, ಬೆಳಗ್ಗಿನಿಂದ ಸಾಯಂಕಾಲವರೆಗೆ ಮುಸಲ್ಮಾನ ಮುಸಲ್ಮಾನ ಮುಸಲ್ಮಾನ, ಇದೇ ಡಿಬೇಟ್ ಈ ದೇಶದಲ್ಲಿ. ಔರಂಗಜೇಬ್ ಬಗ್ಗೆ ಮಾತಾಡಿದೆ, ಈ ಚರ್ಚೆ ಇದೆಯೇನ್ರಿ? ಔರಂಗಜೇಬ್ ತೊಗೊಂಡು ನೀವೇನು ಮಾಡ್ತೀರಿ ಈಗ ಔರಂಗಜೇಬ್ ಈ ದೇಶದಲ್ಲಿ ಪ್ರಸ್ತುತ ಇದಾನಾ? ಇಲ್ಲಿರ್ತಕ್ಕಂಥ ಯುವಕರಿಗೆ ಕೆಲಸ ಬೇಕು, ಬಡವ್ರಿಗೆ ಕೆಲಸ ಬೇಕು, ದುಡ್ಡು ಬೇಕು, ಇದನ್ನೆಲ್ಲ ಬಿಟ್ಟು ಬಿಡೋದು ದಿನಾ ಬೆಳಿಗ್ಗೆ ಇದೇ ಸೋಷಿಯಲ್ ಮೀಡಿಯಾ, ಇದೇ ಟ್ವೀಟು, ಎಲ್ಲಿವರೆಗೆ ಒಯ್ಬೇಕ್ರಿ?